ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟು ಶಾಸಕರು ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಡೆಲ್ಲಿಗೆ ಸಾಲು ಸಾಲು ಶಾಸಕರು ಪ್ರಯಾಣ ಮಾಡ್ತಾ ಇದ್ದಾರೆ. ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್, ಎಂಎಲ್ಸಿ ಐಎಂಆರ್ ಸೀತಾರಾಮ್, ಎಂಎಲ್ಸಿ ಆರತಿ ಕೃಷ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಎಲ್ಸಿ ಚನ್ನರಾಜ ಹಟ್ಟಿಹೊಳಿ, ಪುಟ್ಟರಂಗ ಶೆಟ್ಟಿ, ಚಲುವರಾಯಸ್ವಾಮಿ, ದಿನೇಶ್ ಗುಳಿಗೌಡ, ಬಿಆರ್ ಪಾಟೀಲ್, ಪ್ರದೀಪ್ ಈಶ್ವರ್, ರಿಜ್ವಾನ್ ಅರ್ಷದ್ ಹಾಗೆ ಕೆಆರ್ ನಗರ ಶಾಸಕ ಡಿ ರವಿಶಂಕರ್ ಡೆಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಶಾಸಕರುಗಳು ಒಬ್ರೊಬ್ರಾಗೇನೆ ಡೆಲ್ಲಿ ಪ್ರಯಾಣವನ್ನ ಕೈಗೊಳ್ಳುತ್ತಾ ಇದ್ದಾರೆ. ಪಕ್ಷದಲ್ಲಿ ಕೆಲಸ ತೀರ್ಮಾನ ಎಲ್ಲ ಡೆಲ್ಲಿಯಿಂದ ಆಗ್ಬೇಕು. ಸೊ ಪಕ್ಷದಲ್ಲಿ ಕೆಲಸ ಮಾಡಿದೀವಿ, ಪಕ್ಷಕ್ಕೋಸ್ಕರ ದುಡ್ದಿದೀವಿ. 18 ವರ್ಷ ಆಯ್ತು, ಈಗ 4ನೇ ಬಾರಿ ಶಾಸಕನಾಗಿದ್ದೀನಿ. ಖಂಡಿತವಾಗಿ ಅವಕಾಶ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಪಾರ್ಟಿ ಹಾಗೂ ಸರ್ಕಾರ ಎರಡಕ್ಕೂ ಶಕ್ತಿ ತರುವಂತ ಕೆಲಸ ಮಾಡ್ತಾ ಬಂದಿದ್ದೀವಿ. ಅದನ್ನೇ ಮುಂದುವರಿಸ್ಬೇಕು, ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ಸೊ ಎನಿವೆ ಒಳ್ಳೇದಾಗಿದೆ ಎಲ್ಲಾನು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ನಾಳೆತ್ತು. ಸೊ ಅದ್ರ ಜೊತೆಯಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಭಾವನೆಯನ್ನ ಇಟ್ಕೊಂಡು ನಾವು ಕೂಡ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಭೇಟಿ ಎಲ್ಲ ಆಗಿದೆ. ನಾನು ಬೆಳಿಗ್ಗೆ ಒಂದ್ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಕನ್ಫರ್ಮ್ ಹೇಳ್ಬೇಕಾಗಿರೋರು ಹೇಳ್ಬೇಕಲ್ವಾ. ಅಲ್ಲ, ಖಂಡಿತವಾಗಿ ಬದಲಾವಣೆ ಮಾಡ್ಲೇಬೇಕು. ಈಗ ಅವಕಾಶ ಎಲ್ಲರಿಗೂ ಕೊಡ್ಬೇಕಲ್ವಾ. ಕೆಲವ್ರಿಗೆ ಸಿಕ್ಕಿದೆ, ಇನ್ನೊಂದಷ್ಟು ಜನಕ್ಕೆ ಕೊಟ್ರೆ ಒಂದು ಫ್ರೆಶ್ ಐಡಿಯಾಸು, ಒಂದು ಹೊಸತನ ಬರ್ಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸ ಎಲ್ಲರೂ ಮಾಡ್ಬೇಕು. ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಹೋದ್ಸರಿ ಮಾಡುವಾಗ್ಲೇ ಸುಮಾರು ಜನ ಎರಡೂವರೆ ವರ್ಷ ಆದ್ಮೇಲೆ ನಿಮಗ್ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಈಗ ಕಾರ್ಯರೂಪಕ್ಕೆ ಬರ್ಬೋದು. ಅಲ್ಲ, ಹೊಸಬ್ರಿಗೆ ಮತ್ತೆ ಹೊಸ ನ್ಯೂ ಬ್ಲಡ್ ಬರಬೇಕು, ಆವಾಗಲೇ ಒಳ್ಳೇದಾಗೋದು ರಾಜ್ಯಕ್ಕೆ, ಜನರಿಗೆ. ನೋಡಿ, ನಾನು ಯಾವುದೇ ಸ್ಥಾನವನ್ನು ಬಯಸಿ ಬಂದಲ್ಲ. ಅದು ನಾನು ಆರೋಗ್ಯ ಸಚಿವನಾಗಿದ್ದಾಗ, ನಾನು ಪವಿತ್ರದ ಅಜ್ಮೇರಲ್ಲಿದ್ದಾಗ ಗೊತ್ತೇ ಇಲ್ಲ. ಅದರ ನಂತರ 2008ನಲ್ಲಿ 2 ಖಾತೆ ಸಿಕ್ಕಿದಾಗಲೂ ಕೂಡ ಪಕ್ಷ ನೋಡಿ ಗುರುತಿಸಿಕೊಂಡಿದೆ. ನಾನು ಶಾಸಕನಾಗಿದ್ದಾಗ ನನ್ನ ಕೆಲಸ ಸದನ ವೀರ ಪ್ರಶಸ್ತಿ ಬಂತು. ನಾನು ಸಚಿವನಾಗಿದ್ದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ನಾನು ಯಾವುದೇ ಒಂದು ಕಪ್ಪು ಚಿಕ್ಕಿಲ್ಲದೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಡೆಸ್ತೇನೆ. ಅದೆಲ್ಲ ನೋಡಿ ನನಗೆ ಪ್ರತಿಪಕ್ಷದ ಉಪನಾಯಕನಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನನ್ನನ್ನು ನನ್ನ ಕೆಲಸ ಗುರುತಿಸಿಕೊಂಡೇ ಕೊಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ದಂತ ಹೇಳಿ ಸ್ಪೀಕರ್ ಪೋಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ದಂತೇಳಿ ಏನು ಕೊಡ್ತಂತ ನೋಡುವ. 5ರಲ್ಲಿ ನನ್ಗೇನು ಗೊತ್ತಿಲ್ಲ. ನಾನು ಸಮಾಧಾನದಿಂದ ಸಂತೋಷದಿಂದ ಇದ್ದೇನೆ. ಯಾವ್ದು ಬಂದು ನಾವು ಸ್ವೀಕರಿಸ್ತೇವೆ. ಅಲ್ಪಸಂಖ್ಯಾತ ಇದರಲ್ಲಿ ನೀವು ಕೂಡ ಡಿಸಿಎಂ ಆಗ್ತಾರೆ ಅನ್ನುವಂತಹ ಮಾತು ಕೂಡ ಚರ್ಚೆಗಳಾಗ್ತದೆ. ನೋಡಿ, ಎಲ್ಲಾ ಸೇರಿಕೊಂಡು ಹೋಗುವಂತ ಒಂದು ವಿಚಾರ ಬೇರೆ ಬೇರೆ ಅಂತಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗುವಂತ ವಿಚಾರ ಇವತ್ತು ಇರುವಂಥದ್ದು. ಸರ್, ನಾನು ಆಕಾಂಕ್ಷಿನೇ. ಆದರೆ ನಾನು ಎಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕು ಅಲ್ಲಿ ಹೇಳಿದ್ದೀನಿ, ಯಾರಿಗೆ ಕೇಳಬೇಕು ಅಲ್ಲಿ ಕೇಳಿದ್ದೀನಿ. ನೋಡಿ, ಅದು ಅವ್ರು ಹೇಳಿದ್ದಾರೆ. ಈಗ ನಾವು ವಕೀಲರು ಸಿ ಎಮ್ ಆಗೋದ್ರಿಂದ ವಕೀಲರಿಗೆ ಎಷ್ಟು ಜನ ಕೊಡ್ಲಿಕ್ಕೆ ಬರುತ್ತೆ. ಅವೆಲ್ಲ ಈಗ ಪ್ರಾಂತೀಯಗಳನ್ನು ನೋಡಬೇಕಾಗುತ್ತೆ. ಕೆಲವು ಈಗ ಹಾಸನಲ್ಲಿ ನಮ್ಮ ಪಕ್ಷ ವೀಕ್ ಇದೆ, ಅಲ್ಲಿ ಹಾಸನಲ್ಲಿ ಯಾರು ಕೊಟ್ಟು ಅಲ್ಲಿ ಬಿಲ್ಟ್ ಮಾಡಲೇಬೇಕಾಗುತ್ತೆ, ಪಕ್ಷನ ಕಟ್ಟಬೇಕಾಗುತ್ತೆ. ಆ ರೀತಿ ಕೆಲವೆಲ್ಲ ಪ್ರಾಂತೀಯ ಸಮತೋಲನ ಮಾಡ್ಕೊಂಡು, ಆಮೇಲೆ ಕಮ್ಯುನಿಟಿ ವಿಚಾರದಲ್ಲಿ ಎಲ್ಲ ಕಮ್ಯುನಿಟಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೊಂಬಂದಿರ್ತಕ್ಕಂಥದ್ದು ಹಿಂದಿನಿಂದ. ಅದನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ನಾನು ಪಕ್ಷಕ್ಕೆ ಹೋಗಿ ಸೇರ್ಕೊಂಡಿದ್ದಂಥದ್ದು. ನನಗೆ ಹಿಂದಿಂದಲೂ ಡಿ.ಕೆ. ಅವರು ನನಗೆ ಇಂಡಿಪೆಂಡೆಂಟ್ ಇದ್ದಾಗಲೂ ಸಹಾಯಕಾರ ಮಾಡ್ತಾಯಿದ್ರು. ಅದಕ್ಕೆ ನಾನು ಅವ್ರಿಗೆ ಅವಕಾಶ ಸಿಗೋದಾದರೆ ಪಕ್ಷಕ್ಕೆ ಹೋಗೋಣ ಅಂತ ಹೋಗಿದ್ದಷ್ಟೇ. ನಾನು ಇವತ್ತು ಡೆಲ್ಲಿಗೆ ಹೋಗ್ತಾಯಿದ್ದೀನಿ, ಸುಮ್ಮನೆ ಹೋಗ್ತಾಯಿದ್ದೀನಿ ಅಷ್ಟೇ. ಎಲ್ಲರೂ ಕುಣಿತಾರಲ್ಲ ಅಂತ ನಾನು ಕುಣಿಯೋದಷ್ಟೇ. ಏನಾಗುತ್ತೋ ಗೊತ್ತಿಲ್ಲ, ಗೊತ್ತಿಲ್ಲ, ಹೋಗ್ತಾಯಿದ್ದೀನಿ.